ಹಾಯ್ ಹಲೋ ನಮಸ್ಕಾರ, ನಾನು ನಿತಿಕಾ. ನಾನಿವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಕೋಕೋ ಪೌಡರ್ ಬೇಕು, ಸೆಕೆಂಡ್ ವೆನಿಲ್ಲಾ ಎಸೆನ್ಸ್, ನೆಕ್ಸ್ಟು 2 ಫ್ರೋಝನ್ ಬನಾನಾ ತೊಗೊಂಡಿದ್ದೀನಿ, ನೆಕ್ಸ್ಟು ಬಾದಾಮಿ ಮತ್ತು ಹನಿ ಜೇನುತುಪ್ಪ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಫಸ್ಟು ಬನಾನಾ ಹಾಕ್ತಾ ಇದ್ದೀನಿ, ಫ್ರೋಝನ್ ಬನಾನಾ, ನೆಕ್ಸ್ಟು ಬಾದಾಮಿ, ಅದಾದಮೇಲೆ ಎರಡು ಸ್ಪೂನು ಇಲ್ಲ 3 ಸ್ಪೂನು ಕೋಕೋ ಪೌಡರ್ ಹಾಕಿ, ಅದಾದಮೇಲೆ ನೆಕ್ಸ್ಟು ಹನಿ, 2 ಸ್ಪೂನ್ ಹನಿ, ಹಾಗೆ 1 ಸ್ಪೂನ್ ವೆನಿಲ್ಲಾ ಎಸೆನ್ಸ್, ಅದ್ರ ಜೊತೆಗೆ 1 ಕಪ್ ಹಾಲನ್ನ ಮಿಕ್ಸ್ ಮಾಡಬೇಕು. ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ, ಇದನ್ನು ಕಂಟೈನರಲ್ಲಿ ಹಾಕಾದ್ಮೇಲೆ ಇದನ್ನು ಮಿನಿಮಮ್ ಒಂದು 4 ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಸೊ 4 to 6 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ನಾನು ಅದಕ್ಕಿಂತ ಜಾಸ್ತಿನೇ ಇಟ್ಟಿದ್ದೀನಿ. ಇವಾಗ ತೆಗಿಯೋಣ ಬನ್ನಿ. ನಾನು ಟಾಪಿಂಗ್ಸಿಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗಿಷ್ಟ, ನೀವು ಟಾಪಿಂಗ್ಸಿಗೆ ಏನಾದರೂ ಯೂಸ್ ಮಾಡ್ಕೋಬೋದು. ಸೊ ತೆಗ್ದಾದ್ಮೇಲೆ ಹಿಂಗಿದೆ, ನೋಡೋಣ ಟೇಸ್ಟ್ ಹೆಂಗೆ ಬಂದಿದೆ ಅಂತ. ನೀವು ಟಾಪಿಂಗ್ಸ್ ಏನು ಬೇಕು ಆ್ಯಡ್ ಮಾಡ್ತೀವಿ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿರೋ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡೋಣ. ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೆಂಗಿದೆ ಅಂದರೆ ನಿಮ್ಗೆ ಹೊರಗಡೆ ಸಿಗೋ ಚಾಕ್ಲೇಟ್ ಐಸ್ ಕ್ರೀಮ್ ಥರನೇ ಇದೆ ನಿಜವಾಗ್ಲೂ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.